ದಾನವಿಲ್ಲದ ಸಿರಿ ಮಾನವಿಲ್ಲದ ನಾರಿ. ದಾನವಿಲ್ಲದ ಸಿರಿ ಮಾನವಿಲ್ಲದ ನಾರಿ, ಜ್ಞಾನವಿಲ್ಲದ ದೊರೆ, ಜಾಣತನವಿಲ್ಲದ ಪುರುಷ ವ್ಯರ್ಥವೆಂದ ದಾರುಕಪ್ರಿಯ ರುದ್ರಮುನೀಶ್ವರ. ದಾರುಕಪ್ರಿಯ ರುದ್ರಮುನೀಶ್ವರ. ನೀವು ಮಾಡುವಂತ ದಾನ ಪ್ರತಿನಿತ್ಯಲು ಕೂಡ ತಾವೆಲ್ಲರೂ ಕೂಡ ಕೈಲಾದಷ್ಟು ಮಟ್ಟಿಗೆ ನೀವೆಲ್ಲ ಕೊಡ್ತಾ ಇದ್ದೀರಿ. ಭಗವಂತ ಒಂದು ಸಲ ನಮಗೆ ಸಂಪತ್ತು ಕೊಡ್ತಾನಂದ್ರ ಆ ಸಂಪತ್ತನ್ನ ಕೇವಲ ನಾವಷ್ಟೇ ಬಳಕೆ ಮಾಡೋದಲ್ಲ, ಒಂದೀಟು ಸತ್ಕಾರ್ಯಗಳಲ್ಲಿ ಧರ್ಮ ಕಾರ್ಯಗಳಲ್ಲಿ ಒಂದಿಷ್ಟು ಕೊಡುವಂತ ಪ್ರಯತ್ನವನ್ನ ಮಾಡಬೇಕು. ಯಾರಿಗೂ ಕೊನೆವರೆಗೂ ನಮಗೆ ಸುಖ ಬೇಕು ಅಂತ ನಾವು ಬಯಸ್ತೀವಲ್ಲ, ಕೊನೆವರೆಗೂ ಸುಖ ಬೇಕು ಅನ್ನುವಂತ ಬಯಸುವವರು ಮಾತ್ರ ಈ ಜಗತ್ತೊಳಗೆ ಒಂದೀಟು ದಾನ ಧರ್ಮ ಆದಿಗಳನ್ನು ಮಾಡಿದಾಗ ಮಾತ್ರ ಆ ಸಂಪತ್ತು ನಮಗೆ ಸುಖ ಕೊಡುತ್ತದೆ. ಅದಕ್ಕಾಗಿ ಒಬ್ಬ ಕವಿ ಬಹಳ ಚಂದ ಬರೀತಾನೆ, ಯಾವುದು ಈ ಜಗತ್ತೊಳಗೆ ಕೊಡ್ಲಿಲ್ಲ ಅಂದ್ರೆ ಯಾವುದು ವ್ಯರ್ಥ ಅನಿಸ್ಕೊಳ್ತದೆ ಈ ಪ್ರಪಂಚದೊಳಗೆ. ದಾನವಿಲ್ಲದ ಸಿರಿ ಮಾನವಿಲ್ಲದ ನಾರಿ, ಜ್ಞಾನವಿಲ್ಲದ ದೊರೆ, ಜಾಣತನವಿಲ್ಲದ ಪುರುಷ ವ್ಯರ್ಥವೆಂದ ದಾರುಕಪ್ರಿಯ ರುದ್ರಮುನೀಶ್ವರ. ದಾನವಿಲ್ಲದ ಸಿರಿ ಮಾನವಿಲ್ಲದ ನಾರಿ. ಒಂದೀಟು ವಿಚಾರ ಮಾಡ್ರಿ. ಕೊನೆಯದಾಗಿರುವಂತ ಸಾಲನ ಹೇಳ್ತೀನಿ ನಿಮಗ. ಜ್ಞಾನವಿಲ್ಲದ ದೊರೆ, ಜ್ಞಾನವಿಲ್ಲದ ದೊರೆ. ದೊರೆ ಅಂತಂದ್ರೆ ಈ ಜಗತ್ತೊಳಗೊಬ್ಬ ರಾಜ್ಯವನ್ನ ಆಳುವಂತ ರಾಜ. ಒಬ್ಬ ರಾಜನಾಗಿ ದೊರೆಯಾಗಿ ರಾಜ್ಯವನ್ನ ಆಳ್ತಾನಂತಂದ್ರೆ, ಪ್ರಜೆಗಳನ್ನ ಆಳ್ತಾನಂತಂದ್ರೆ ಅವನಿಗೆ ಏನಿರ್ಬೇಕ್ರಿ? ಮೊದಲ ಜ್ಞಾನ ಇರ್ಬೇಕ್ರಿ. ಅವನಲ್ಲಿ ಜ್ಞಾನ ಇದ್ದಾಗ ಮಾತ್ರ ಒಂದೀಟು ರಾಜ್ಯವನ್ನ ಆಳೋದಕ್ಕೆ ಸಾಧ್ಯ, ಪ್ರಜೆಗಳ ಕಷ್ಟಗಳನ್ನ ಕೇಳೋದಕ್ಕೆ ಸಾಧ್ಯ ರೀ. ಮತ್ತ ಆ ರಾಜನಲ್ಲಿ ಆ ದೊರೆಗಳಲ್ಲಿ ಒಂದೀಟು ಜ್ಞಾನವಿರ್ಲಿಲ್ಲ ಅಂದ್ರ ಇವತ್ತು ರಾಜನು ನಡೆಯೋದಿಲ್ಲ, ಜೊತೆಗೆ ಒಂದೀಟು ಪ್ರಜೆಗಳು ಕಷ್ಟನೂ ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಮೊದಲ ರಾಜನಲ್ಲಿ ದೊರೆಯಲ್ಲಿ ಏನಿರ್ಬೇಕ್ರಿ? ಜ್ಞಾನವಿರ್ಬೇಕು. ಒಂದೀಟು ಜ್ಞಾನ ಇತ್ತು ಅಂತಂದ್ರೆ ಆ ವ್ಯಕ್ತಿ ಈ ಜಗತ್ತಿನೊಳಗೆ ರಾಜ ಅನಿಸ್ಕೊಳ್ತಾನೆ. ಮತ್ತ ಜ್ಞಾನವಿಲ್ಲದ ರಾಜ್ಯವನ್ನ ಆಳ್ತೀನಿ, ನಾನು ಪ್ರಜೆಗಳನ್ನ ಆಳ್ತೀನಿ ಅಂತ ಹೊರಟ್ರೆ ಈ ಜಗತ್ತಿನೊಳಗೆ ಅವ ರಾಜನೂ ಅನಿಸ್ಕೊಳ್ಳೋದಿಲ್ಲ, ಅವ ರಾಜ ಇದ್ರೂ ಕೂಡ ವ್ಯರ್ಥ ಅಂತ ಹೇಳ್ತಾರೆ. ವ್ಯರ್ಥ. ಜಾಣತನವಿಲ್ಲದ ಪುರುಷ, ಜಾಣತನವಿಲ್ಲದ ಪುರುಷ. ವಿಚಾರ ಮಾಡ್ರಿ. ಪುರುಷ ಅಂದ್ರೆ ಯುವಕ, ಒಬ್ಬ ವಯಸ್ಸಿಗೆ ಬಂದಿರುವಂತ ವ್ಯಕ್ತಿ, ಒಬ್ಬ ಪುರುಷ. ಅವನ ಹತ್ರ ಜಾಣತನ ಇರ್ಬೇಕಂತ್ರಿ. ನಾವೆಲ್ಲ ಈ ಜಗತ್ತಿಗೆ ಹುಟ್ಟಿ ಬಂದಿವಲ್ಲ, ನಮಗೆ ದೇವರೊಂದು ಇಟ್ಟು ಬಾಯಿ ಕೊಟ್ಟಾನೆವ. ಎಷ್ಟೋ ಮಂದಿ ಮಾತಾಡ್ಬೇಕಂತಾರ, ಬಾಯಿ ಇಲ್ಲ. ಹೌದಲ್ರಿ? ದೇವರು ನಮಗ ಬಾಯಿ ಕೊಟ್ಟಾನ, ಚಲೋ ಮಾತಾಡುವಂತ ಶಕ್ತಿ ಕೊಟ್ಟಾನ. ಎಷ್ಟೋ ಜನಗಳಿಗೆ ಮಾತಾಡ್ಬೇಕಂತಾರ, ಮಾತಾಡೋದಕ್ಕೆ ಬಾಯಿ ಇಲ್ಲ. ನೋಡ್ಬೇಕಂತಾರೆ, ನೋಡೋದಕ್ಕೆ ಕಣ್ಣಿಲ್ಲ. ನಡಿಬೇಕಂತಾರೆ, ನಡೆದಾಡೋದಕ್ಕೆ ಕಾಲಿಲ್ಲ. ಒಂದೀಟ್ ಏನಾದ್ರೂ ಒಂದೀಟ್ ಮಾಡಬೇಕು, ಕಾಯಕ ಮಾಡ್ಬೇಕಂತಾರೆ, ಅವರಿಗೆ ಕೈಗಳನ್ನೇ ಇಲ್ಲ. ಆದರೆ ಭಗವಂತ ಒಂದೀಟು ದೇವರು ನಮಗೆ ಬಾಯಿ ಕೊಟ್ಟಾನಂತ ತಿಳ್ಕೊಂಡು ಒಂದೀಟು ನಾವು ಮಾತಾಡಬೇಕಾದ್ರೆ ಯಾರ ಜೊತೆಗೆ ನಾವು ಮಾತಾಡುವಾಗ ಹೇಗೆ ಮಾತಾಡಬೇಕು ಅನ್ನೋದು ಒಂದೀಟು ಜಾಣತನ ಇರ್ಬೇಕಂತ. ಯಾಕ್ರಿ? ಮನ್ಯಾಗ ಅಂತಿರ್ತಾರ ನೋಡ್ರಿ, ಯಾರು ಗುಡಾಗರ ಮಾತಾಡುವಾಗ ಎತ್ತೆತ್ತಾಗ ಮಾತಾಡಿದೀವಿ ಅಂದ್ರೆ ಅಂತಿರ್ತಾರೆ, ತಮ್ಮ ಕವರ್ ಐತಿಲ್ಲ ನಿನಗೆ, ಬುದ್ಧಿಯಾರ ಅದಿಲ್ಲ, ಸ್ವಲ್ಪ ಜಾಣತನದಿಂದ ಮಾತಾಡು, ಯಾರು ಗುಡಾಗ ಹೆಂಗೆ ಮಾತಾಡ್ಬೇಕಂತ ತಿಳಿತೈತಿಲ್ಲ ನನಗಂತ ಪ್ರಶ್ನೆ ಮಾಡ್ತಾರಿಲ್ಲ ಮನ್ಯಾಗ ಹಿರಿಯೋರು. ಮನುಷ್ಯನಿಗೊಂದೀಟು ಜಾಣತನ ಇರ್ಬೇಕಂತ, ಯಾರು ಕೂಡ ಹೆಂಗೆ ಮಾತಾಡಬೇಕು, ಹೆಂಗೆ ಇರಬೇಕು ಅಂತ ಒಂದೀಟು ಗೊತ್ತಿರ್ಬೇಕಂತವನಿಗೆ. ಮತ್ತೆ ಗೊತ್ತಿಲ್ಲ ಅಂದ್ರೆ, ಯಾರು ಕೂಡ ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲ ಅಂದ್ರೆ ಓಡಿಸ್ಕೊಂಡು ಬರ್ತಾನ ಅಷ್ಟೇ ಅವ. ಹೌದಲ್ರಿ? ಯಾರು ಕೂಡ ಅಪ್ಪಿ ತಪ್ಪಿ ಏನಾರು ತಪ್ಪು ಮಾತಾಡಿದಂದ್ರೆ ಅವನು ಏನು ಬಿಡ್ತಾರ್ರಿ, ಅವ್ನು ನಾಕೇಟ್ ಒಟ್ಟು ಕೊಳಿಸ್ತಾರ, ಬರ್ತಾನ ವಾಪಸ್ ಓಡಿಸ್ಕೊಂಡವ. ಜಾಣತನ ಇರ್ಬೇಕು ಅಂತ ಹೇಳ್ತಾರ ಪುರುಷನಿಗೆ. ಒಂದ್ ವೇಳೆ ಜಾಣತನವಿರ್ಲಿಲ್ಲ ಅಂದ್ರ ಈ ಜಗತ್ತಿನೊಳಗ ಅವ ಇದ್ರೂ ಕೂಡ ವ್ಯರ್ಥ. ವ್ಯರ್ಥ. ಕಾಯಕ ಮಾಡೋದ್ರಲ್ಲಿ, ಕೆಲಸವನ್ನ ಮಾಡೋದ್ರಲ್ಲಿ, ಉದ್ಯೋಗ ಮಾಡೋದ್ರಲ್ಲಿ, ಮಾತಾಡೋದ್ರಲ್ಲಿ ಒಂದೀಟು ಜಾಣತನ ಇರ್ಬೇಕು ಮನುಷ್ಯನಿಗೆ. ಹೌದಲ್ರಿ? ಈಗ ನಿಮ್ಗೆ ಇಲ್ಲಿ ಮೈ ಹಚ್ಚಕತ್ತಾರೇವ, ಅವ್ರಿಗೆ ಜಾಣತನ ಅಂದ್ರೆ ಅದು ಅವ್ರಿಗೆ ಹಚ್ಚೋದು ಗೊತ್ತತ್ತೇವ ಅದು. ಮತ್ತೆ ಅವ್ರಿಗೆ ಅದು ಗೊತ್ತಿದ್ದಿಲ್ಲ ಅಂದ್ರೆ ವ್ಯರ್ಥಲ್ಲೇವದು. ಹೌದಲ್ರಿ? ಮತ್ ನಮ್ ಗವ ಇಲ್ಲಿ ಕುಂತಾನಲ್ರಿ, ಅವನಿಗೊಂದು ಜಾಣತನ ಐತ್ರಿ.
ಯಾವ್ದು ಸಂದರ್ಭಕ್ಕೆ ಏನ್ ಆಡ್ಬೇಕು ಅಂತ ಅವನಿಗೆ ಒಂದಿಟ್ಟು ಜಾಣತನ ಐತೆ, ಅವ ಹಾಡ್ತಾನ. ಮತ್ತೆ ಎತ್ತೆತ್ತಾಗ ಆಡಕತ್ತಂದ್ರೆ ನೀವೇ ಅಂತೀರವ ಏನ್ ಆಡ್ತತ್ತೋ ಮರ ಇದು, ಬಾರ್ಸಕ ಬರ್ತಿದ್ದಿಲ್ಲ ಗೌಡ್ರಿಗೆ ಅಂದ್ರೆ ನೀವು ಅಂತಿದ್ರಿ, ಹೌದಲ್ರಿ? ಜಾಣತನ ಬಹಳ ಮುಖ್ಯ ಮನುಷ್ಯನಿಗೆ. ಏನು ಮಾತಾಡಬೇಕು, ಕೆಲಸ ಮಾಡುವಾಗ, ಕಾಯಕ ಮಾಡುವಾಗ, ಉದ್ಯೋಗ ಮಾಡುವಾಗ, ವ್ಯಾಪಾರ ಮಾಡುವಾಗ ಒಂದೀಟು ಜಾಣತನ ಇರ್ಬೇಕಂತ. ಜಾಣತನವಿಲ್ಲದ ವ್ಯಕ್ತಿ ವ್ಯರ್ಥ. ಮಾನವಿಲ್ಲದ ನಾರಿ. ಈ ಜಗತ್ತಿನೊಳಗೊಂದು ಹೆಣ್ಣಾಗಿ ಹುಟ್ಟಿದ ಮ್ಯಾಲ ಆ ತಾಯಿಗೆ ಏನು ಬಹಳ ಮುಖ್ಯರಿವಾ? ಮಾನ ಬಹಳ ಮುಖ್ಯ. ಮಾನನೇ ಕಳ್ಕೊಂಡ ಮೇಲೆ ಈ ಜಗತ್ತೊಳಗಾಕಿ ಬದುಕಿದ್ರು ಕೂಡ ವ್ಯರ್ಥ. ಒಂದು ಸಲ ಮಾನ ಹೋಗ್ಯಾದಂದ ಮೇಲೆ ಅದರಿಂದ ಬದಲಾಗಬೇಕೆ ವಿನಃ ಮತ್ತೊಮ್ಮೆ ಮಾನದ ಮೇಲೆ ಮಾನ ಕಳ್ಕೊತ ಹೋಗ್ತೀನಿ ಅಂದ್ರ ಆಕಿ ಈ ಭೂಮಿ ಮೇಲೆ ಇದ್ರು ಕೂಡ ವ್ಯರ್ಥ ಅಂತ ಹೇಳ್ತತ್ರಿ. ಮಾನ ನೋಡ್ರಿ, ಮನುಷ್ಯನಿಗೆ ಹೆಂಗಿರ್ತದಂದೇವ, ಈ ಜಗತ್ತೊಳಗ ಶ್ರೀಮಂತಿಕೆ ಇರ್ಲಿಲ್ಲ ಅಂದ್ರೂ ನಡೀತತ್ತೇವ. ಈ ಜಗತ್ತಿನೊಳಗ ನಾವು ಬಡವರಾಗಿದ್ರು ಚಿಂತೆ ಇಲ್ಲ, ಹ್ಯಾಂಗಾರ ಉಪ್ಪು ಖಾರ ರೊಟ್ಟಿ ಖಾರ ಉಂಡ್ರು ಚಿಂತೆ ಇಲ್ಲ. ಮನುಷ್ಯನಿಗೆ ಏನ್ ಬೇಕ್ರಿ? ಮರ್ಯಾದೆ ಇರ್ಬೇಕು, ಮಾನ ಇರ್ಬೇಕ್ರಿ. ಮತ್ತ ಮಾನ ಮರ್ಯಾದೆ ಕಳ್ಕೊಂಡು ಬದುಕಾಕತ್ತಾನ ಅಂದ್ರ ಅವನ ಜೀವನನೇ ಅಲ್ಲ ಅಂತ ತಿಳ್ಕೊಬೇಕು. ಮಾನವಿಲ್ಲದ ನಾರಿ. ಮಾನ ಇರ್ಬೇಕು. ಕೇವಲ ಹೆಣ್ಣಿಗಂತ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಇರ್ಬೇಕದು. ಒಂದ್ ವೇಳೆ ಅದನ್ನ ಕಳ್ಕೊಂಡಿಗೆಸಿ ಬದುಕ್ತಾನ ಅಂದ್ರ ಅವ ಇದ್ರು ಕೂಡ ಈ ಜಗತ್ತಿನೊಳಗೆ ವ್ಯರ್ಥ. ಮಾನವಿಲ್ಲದ ನಾರಿ. ಇನ್ನು ಪ್ರಾರಂಭಕ್ಕಿರುವಂತ ವಿಚಾರಕ್ಕೆ ಬರ್ತೀನಿ. ಅವ ಬಹಳ ಗಮನ ಇಟ್ಟು ಕೇಳ್ರಿ. ಇವತ್ತಿನ ವಿಷಯ ಬಹಳ ಚಂದದ, ಮಾತಾಡಬೇಡ್ರಿ ದಯವಿಟ್ಟು. ಈ ಕಡೆ ಲಕ್ಷ್ಯ ಕೊಡ್ರಿ, ಆ ಕಡೆಮೆ ಈ ಕಡೆಮೆ ನೋಡಕ್ ಹೋಗ್ಬೇಡ್ರಿ. ಇವತ್ತು ಬೆಂಕಿ ಬಾಯಿಸೋರು ಚಲೋದೆ ನಿಮಗಾಗೆ ಮಾಡ್ಸಕತ್ತಾರ ಪ್ರಸಾದ. ಆ ಕಡೆ ಒಟ್ಟ ಲಕ್ಷ್ಯ ಕೊಡಕ್ ಹೋಗ್ಬೇಡ್ರಿ. ಏನು ವಾಸಿನ ಹೊಂಟತ, ಏನದು ಏನೋ ಮಾಡಾಕತ್ತಾರ, ಆ ಕಡೆ ಲಕ್ಷ್ಯ ಕೊಡಕ್ ಹೋಗ್ಬೇಡ್ರಿ ಒಟ್ಟ ನೀವು. ನಿಮಗಾಗೆ ಮಾಡಾಕತ್ತಾರ ಅವ್ರು. ಚಂದ ಪ್ರಸಾದ, ಆರಾಮ್ ಚಂದ ಪ್ರವಚನ ಕೇಳ್ರಿ, ಚಂದ ಪುರಾಣ ಕೇಳ್ರಿ, ಆರಾಮ್ ಪ್ರಸಾದ ಮಾಡಿ ಹೋಗಿ ಗಪ್ಪ ಮಕ್ಕೊಂಡ್ಬಿಡ್ರಿ. ಇವತ್ತು ಲೇಟರ್ ಇವತ್ತು ನಾ ಬಿಡಬಾರ್ದಂತ ನಿರ್ಧಾರ ಮಾಡ್ಕೊಂಡ ಬಂದೀನಿ. ಇವತ್ತು ರೆಡಿಯಾಗಿ ಕೂತೀನಿ. ಇವತ್ತು ಕ್ರಿಕೆಟ್ ಮ್ಯಾಚ್ ಆಡೋದ್ರಿ ಇವತ್ತು. ಏನು ಕುಂತ್ರೆವ, ಇವತ್ತು ನಾಳೆ 2 ದಿನ ಕೂಡ್ತೀವಿ. ನಾಳೆ ನಾಡ್ದಂತೂ ಮಂಗಲೇವ. ಶುಕ್ರವಾರ ದಿವಸ ಅಂತ ಪುರಾಣ ಮಂಗಲೆ. ಅವತ್ತ ಸನ್ಮಾನ ಮಾಡೋದ್ರಿಗೆ ಮುಗಿದು ಹೋಗ್ಬಿಡ್ತದ ಪುರಾಣ. ಏನ್ ಕೇಳಿದ್ರಿ? ಇವತ್ತೊಂದಿನ ಚಂದ ಕೇಳ್ತೀವಿ, ನಾಳೆಗೆ ಒಂದು ಈಟು ಚಂದ ಕೇಳ್ಬೇಕು ಅನ್ನೋದ್ರಾಗ ನಾಳೆಗೆ ಒಂದು ಈಟು ಬ್ಯಾರೇನೇ ಐತಿ. ಮತ್ತೆ ಗದ್ದಲ ಏನೈತ್ರಿ? ಕಡಬಿನ ಕಾಳಗ ನಿಂಬುದು ವೈಭವ. ಅವತ್ತು ನಾಳೆಗೆ ನೋಡಮ್ ಎಷ್ಟೆಷ್ಟು ಮಾಡ್ಕೊಂಡು ಬರ್ತೀರಿ, ನಾಳೆಗೆ ಗೊತ್ತಾಕತ್ ನಿಂಬುದು. ಮಾಡ್ಕೊಂಡ್ ಬರ್ತೀರಿವ, ನೀವು ಹೇಳೋದು ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನೀವು ತಾಯಂದ್ರೆ ಹಂಗದಿರಿ. ತಾಯಿಯಂದ್ರು ಮೀರ್ಸೋರು ಅಂತ ಈ ಜಗತ್ತಿನೊಳಗೆ ಯಾರು ಇಲ್ಲ. ನಮಗ್ ಮೀರ್ಸಕ್ ಆಗಲ್ಲೇವ ನಿಮ್ಮನ್ನ. ಎಲ್ಲದ್ರೊಳಗೆ ಎತ್ತಿದ ಕೈ ನೀವೆಲ್ಲ, ಎಲ್ಲದ್ರೊಳಗೆ ಎತ್ತಿದ ಕೈ. ಕೆಲಸ ಮಾಡಿದ್ರೊಳಗೆ ಎತ್ತಿದ ಕೈ, ಪುರಾಣ ಪ್ರವಚನ ಕೇಳಿದ್ರೊಳಗೆ ಎತ್ತಿದ ಕೈ, ನೀವು ಧರ್ಮದೊಳಗೆ ಬದುಕೋದ್ರೊಳಗೆ ಎತ್ತಿದ ಕೈ, ಪ್ರತಿಯೊಂದ್ರೊಳಗೆ ಎತ್ತಿದ ಕೈ ನೀವೆಲ್ಲ. ಯಾಕೆವ? ಹೌದಲ್ಲ? ಈ ಕಡೆ ಬಹಳ ಚಂದ ಗಮನ ಇಟ್ಟು ಕೇಳ್ರಿ. ಬರಿತಾರ, ದಾನವಿಲ್ಲದ ಸಿರಿ. ಸಂಪತ್ತು ಕೊಟ್ಟಾನ ದೇವರು, ಕೊಟ್ಟಿಲ್ರೆ? ಸಂಪತ್ತು ಕೊಟ್ಟಿರ್ತಾನ. ಕೊಟ್ಟದ್ದನ್ನ ಒಂದೀಟು ದಾನ ಮಾಡ್ಲಿಲ್ಲ ಅಂದ್ರ ಅದಕ್ಕೆ ಕಿಮ್ಮತ್ ಅಂತಾರೇನ್ರಿ? ನೀ ಗಳಿಸಿದ ಸಂಪತ್ತಿಗೆ ಕಿಮ್ಮತ್ ಬರ್ಬೇಕನ್ನಂಗ ಆಗಿದ್ರ ಒಂದೀಟು ದಾನ ಮಾಡ್ಬೇಕಲ್ಲ. ಹೆಂಗ ಮಾಡ್ಬೇಕ್ರಿ ದಾನ? ಮಾಡೋದಾಗಿತ್ತಂದ್ರ ಪೂರ್ತಿ ದಾನ ಮಾಡೋದಲ್ಲ, ಭಿಕ್ಷುಕನಾಗಂಗ. ಎಲ್ಲವನ್ನ ದಾನ ಮಾಡ್ರಿ ಅಂತ ಹೇಳಿಲ್ಲ ಮಹಾತ್ಮರು. ಅವ್ರು ಹೇಳಿದ್ದಾದ್ರೆ ಏನ್ರಿ? ದಾನ ಮಾಡೋದಂದ್ರೆ ಹೆಂಗಿರ್ಬೇಕು ಅಂದ್ರವ, ಮನ್ಯಾಗ ದೇವ್ರ ಜಗಲ್ ಮೇಲೆ ದೀಪ ಹಚ್ಚಿರಿ ನೋಡ್ರಿ. ದೇವ್ರ ಮುಂದ ದೀಪ ಹಚ್ಚಿರಿ. ಪಣತಿ ಅಂತ ಇರ್ತದಲ್ಲವ, ಪಣತಿ ಒಳಗ ಎಣ್ಣೆ ಹಾಕಿ ದೀಪ ಹಚ್ಚಿರಿ. ಅವಾಗ ಒಂದೀಟು ದೀಪ ಬತ್ತಿ ಇರ್ತದ, ದೀಪ ಉರಿತಿರ್ತದ, ಎಣ್ಣೆ ಖಾಲಿ ಆಗಿರ್ತದ ನೋಡ್ರಿ. ಖಾಲಿ ಆಗ್ಯದಂತೇಳಿ ನಂದು ಎಣ್ಣೆ ಫ್ಯಾಕ್ಟ್ರಿ ಅದಂತ ತಿಳ್ಕೊಂಡು ಏನು ಬ್ಯಾರಲ್ ಗಟ್ಟೆ ಸುರ್ತಾನ? ಅದಕ್ಕೆ ಎಟ್ಟು ಹಾಕ್ತಾನೆ? ಅದಕ್ಕೆ ಒಂದು ಚಮಚಿ ಹಾಕ್ತಾನೆ ಅಟ್ಟೆ. ಅಷ್ಟು ಹಾಕಿದ್ರ ಅಂದ್ರೆ ದೀಪ ಶಾಂತ ಆಗಿ ಹೋಗ್ಬಿಡ್ತದ. ದೀಪಕ್ಕೆ ನೀ ಎಷ್ಟು ಎಣ್ಣೆ ಹಾಕ್ತಿಲ್ಲ ಹಂಗ ದಾನ ಮಾಡು. ಒಂದು ಲೋಟ ಒಂದು ಚಮಚಿ ಹಾಕ್ತಿಲ್ಲ ನೀನು ದಾನ ಎಣ್ಣೆ, ಹಂಗ ನೀನು ಈ ಜಗತ್ತಿನೊಳಗ ಗಳಿಸಿರುವಂತ ಸಂಪತ್ತಿನೊಳಗ ಒಂದು ಈಟು ದಾನ ಮಾಡುವಂತ ಪ್ರಯತ್ನ. ಹೋಗ್ಬೇಕಾದ್ರೆ ಯಾರು ಏನು ತಗೊಂಡೋಗಲ್ಲ ಅಂತ ಗೊತ್ತಿದ್ರು ಕೂಡ ಇದು ನಂದು ಅಂತ ಬಡದಾಡಕತ್ತೀವಿ ನಾವು. ಒಬ್ಬ ಕವಿ ಬಹಳ ಚಂದ ಬರಿತೇನವ, ದಾನ ಮಾಡಲಿಲ್ಲ ನೀನು ಜಾಣನಾಗಲಿಲ್ಲ ನೀನು. ನೋಡ್ರಿ ಎಷ್ಟು ಚಂದ ಬರ್ದಾನವ. ದಾನ ಮಾಡಿ ಜಾಣನಾಗ್ಬೇಕಾಗಿತ್ತು ನೀನು.
ದಾನ ಮಾಡಲಿಲ್ಲ ನೀನು, ಜಾಣನಾಗಲಿಲ್ಲ ನೀನು, ಏನು ಹೊಯ್ಯದೆ ಹೊರಟು ಹೋದೆ ಎಲ್ಲ. ಏನು ಹೊಯ್ಲಿಲ್ರಿ, ಹಂಗ ಹೋಗ್ಯಾನವ. ಹೌದಪ್ಪ. ಎಷ್ಟು ಸುಂದರವಾಗಿ ಬರೀತಾರೆ ಅವರು. ಕಷ್ಟಪಟ್ಟು ಗಳಿಸಿ ಆದೆಯಲ್ಲೋ ಅದರಲ್ಲಿ ನೀನು ಮುದುಕ. ನೋಡು, ಕಷ್ಟಪಟ್ಟು ದುಡ್ದು ದುಡ್ದು ಕತ್ತಿ ದುಡ್ದಂಗೆ ದುಡ್ದತ್ರಿ ಇದು. ದುಡ್ದು 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 ಅದ್ರೊಳಗೆ ಮುದುಕಾಗಿ ಹೋಗೈತ್ರಿ ಇದು. ₹1 ಕೊಡ್ಲಿಲ್ಲವ ಗೌರಿ ಶಂಕರ ಗುಡಿಗೆ, ಕೊಡ್ಲೇ ಇಲ್ಲ. ಯಾಕ್ರಿ? ನಿನಗೆ ಎಷ್ಟು ತಿಳಿಯಕತ್ತು? ಸಾರ್ಥಕ ಆಯ್ತು ನನ್ನ ಪ್ರಾಣ ಹೇಳಿದಕ್ಕನು. ಎಷ್ಟಿದ್ದರೇನು ಉಣ್ಣುವೆ ನೀನು ಹಿಟ್ಟಿನ ಜುಣಕ. ಮುಂದೆ ಬರಿತಾನ, ಎಷ್ಟಿದ್ರೇನಪ್ಪ ಉಣ್ಣೋದೇನು ಹಿಟ್ಟಿನ ಜುಣಕ. ಅದೇ ಕಲಸ್ಕೊಂಡು ಉಣ್ಬೇಕು. ಕಟ್ಟಿಟ್ಟು ಆದೆಯಲ್ಲೋ ಅದರಲ್ಲಿ ನೀನು ಮುದುಕ. ಕಟ್ಟಿಟ್ಟು ಅದ್ರಾಗ ಮುದುಕಾಗಿ ಹೋಯ್ತಿರಿ ಮುಂದೆ. ಮನುಷ್ಯನ ಜೀವನದೊಳಗೆ ಯಾವುದನ್ನ ತಗೊಂಡು ಹೋಗೋದಿಲ್ಲ ಮನುಷ್ಯ. ಮುಂದೆ ಬಹಳ ಚಂದ ಬರೀತಾನವ. ಇದೊಂದು ತಿಳ್ಕೊಂಡು ಬಿಡ್ರಿ. ಅಷ್ಟರಲ್ಲಿ ಯಮ ಬಂದು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನಂತವ. ಇಷ್ಟ ಅನ್ನೋದ್ರಾಗ ಅವ ಬಂದೇ ಬಿಡ್ತಾನ್ರಿ. ಮುದುಕ ವಯಸ್ಸಾಯ್ತು ಅಂದ್ರೆ ಬಂದ್ ಬಿಡ್ತಾನ ಅವ ಯಮ. ಅವ ಯಾರಿಗೆ ಭೇದ ಮಾಡಂಗಿಲ್ಲವ. ಮುಗಿತಲ್ಲ ಆಯುಷ್ಯ, ಬಂದೇ ಬಿಡ್ತಾನವ ಹಗ್ಗ ಹಿಡ್ಕೊಂಡ. ಹಳ್ಳಿಗೆ ಹಾಕೋದದ, ಹೇಳ್ಕೊಂಡು ಹೋಗೋದದ ಅಷ್ಟೇ ಅವನ ಪಾಶ. ನಾ 4 ದಿನ ಬದುಕ್ತೀನಿ ಅಂದ್ರೆ ಬಿಡಲ್ಲವ. ಬಿಟ್ಟನನ್ರಿ ಅವ, ಬಿಡಲ್ಲ. 4 ದಿನ ಬದುಕ್ತೀನೋ ಮರೆಯ, ನನ್ನ ಬಿಟ್ಟು ಬಿಡು ಅಂತಂದ್ರು ಕೂಡ ಯಮಧರ್ಮರಾಜ ಬಿಡೋದಿಲ್ಲ. ಮುಗಿದ ಕಾಲಕ್ಕೆ ನಿನ್ನನ್ನು ಎಳ್ಕೊಂಡು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನ ಅಂತ ಬರೀತಾನವ. ಯಾರು ಅಳುವುದಿಲ್ಲೋ ನಿನ್ನಯ ಹೆಣಕ. ಯಾರು ಅಳ್ತಾರಪ್ಪ ನಿನ್ನ ಹೆಣಕ? ಊಟಕ್ಕೆ ಹೊಡೆದಿರ್ತಾರ, ಅಲ್ಲಿ ಒಳಗೆ ಉಪ್ಪಿಟ್ಟು ಹೊಡಿತಿರ್ತಾರ. ಸತ್ತವ ಸತ್ತಿರ್ತಾನ, ಒಳಗ ಚಾ ಸುರುಬರಿ ಹೊಡೆದಿರ್ತಾರ. ಅಳೋದಕ್ಕೆ ಸಿಗವಳ್ರಿ ಈಗಿನ ಕಾಲಕ್ಕೆ. ಮುಂದೆ ಕೂತೋಣ ಅಳೋರಿಲ್ಲ. 10 ಕಣ್ಣೀರು ಬತ್ತಿ ಹೋಗ್ಯಾವ. ಎಷ್ಟು ದಿನ ಅಳ್ತಾಳ್ರಿ ಯಾಕೆ? ಸುಮ್ಮನೆ ಒಂದೀಟು ಅಲಗಿ ಸೌಂಡ್ ಆದಾಗ ಒಂದೀಟು ಜನಗಳಿಗೆ ತೋರಿಸೋ ಕಳ್ತಾಳಟ್ಟೆ. ಹೌದಲ್ರಿ? ನಿಜ ಜೀವನದ ಸತ್ಯವನ್ನ ಬರೆದಿಡ್ತಾನೆ ಕವಿ. ಯಾರು ಅಳುವುದಿಲ್ಲೋ ನಿನ್ನಯ ಹೆಣಕ, ನಾರಿ ಮಕ್ಕಳು ಜಗಳ ನಿನ್ನ ಗಳಿಸಿದ ಹಣಕ. ಮುಂದಕೊಂತಾರ ಯಾಕೆ ಅಳಕತ್ತಾರ ಅವ್ರು? ನೀ ಗಳಿಸಿದ ಹಣ ಕಳಕತ್ತಾವ. ಸಂಪತ್ತು ಗಳಿಸಿಟ್ಟಿದಲ್ಲ, ಮತ್ತೆ ಅದಕ್ಕರ ಅಳ್ಬೇಕಲ್ಲ, ಬರ್ತದಂತ. ಯಾರಿದ್ದರೇನೋ ಬರುವವರಿನ್ನ ಕುಣಿತನಕ. ಯಾರಿದ್ರೇನಪ್ಪ ಬರ್ತಾರ, ಎಲ್ಲಿತನ ಕುಣಿತನಕ ಬರ್ತಾರ ಮಣ್ಣು ಕೊಡಾಕ. ಹೆಂಡ್ರಾದ್ರೇನೋ, ಮಕ್ಕಳಾದ್ರೇನೋ, ಬಂಧು ಬಳಗಾದ್ರೇನೋ, ಹೊರಗಿನವ್ರಾದ್ರೇನು ಬರೋದಿಲ್ಲತನ ಕುಣಿತನಕ್ ಬರ್ತಾರ, ಮಣ್ಣು ಕೊಡ್ತಾರ, ಬರ್ತಾರ ವಾಪಸ್. ಯಾರಿಗೆ ಯಾರಿಲ್ಲೋ ತಿಳಿಕೋ ಕೊನೆ ತನಕ. ಯಾರಿಗೆ ಯಾರಿಲ್ಲ ಈ ಜಗತ್ತಿನೊಳಗ. ಸತ್ತ ಕಾಲಕ್ಕೆ ನೀವು ಒಬ್ಬನೇ ಹೋಗ್ತಿದಿ, ಬರ್ಬೇಕಾರ ಒಬ್ಬನೇ ಬಂದಿ, ಹೋಗ್ಬೇಕಾರ ಒಬ್ಬನೇ ಹೋತಿ. ಯಾರು ಬಾಂದ್ರ ಬಂದಾರೇನು? ಸತ್ತ ಕಾಲಕ್ಕೆ ಹೆಂಡತಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋಣ ಬರ್ತಾಳೇನ? ಬಲ್ಲೆ ಅಂತಳಕ್ಕೆ. ಸತ್ತವ ಹೋಗ್ಯಾನ ಕಡೆ, ನಾ ಇನ್ನೂ ಬದುಕಬೇಕಂತಾರ ಅವ್ರು. ಕೂಡು ತಮ್ಮ, ಇವ್ ನಮ್ಮನ್ನು ವಾಚ್ಮೆನ್ ತಿರುಗಾಡಕತ್ತ ನಡಕ. ಕೂಡು ಸೇವಾದ. ಕೂಡು ಬರ್ತೇನಿಲ್ಲಿ. ಎಲ್ಲಿಗೆ ಬಿಟ್ಟಿದ್ದೇವ? ಪರಮ ಪೂಜ್ಯರು ವೇದಿಕೆಗೆ ದಯಮಾಡಿಸಿದ್ದಾರೆ. ಪರಮ ಪೂಜ್ಯರ ಅಡೆದಾವರಗಳಲ್ಲಿ ಒಂದ್ಸಲ ಜೋರಾದ ಚಪ್ಪಾಳಿ ತಟ್ಟಿ ಪ್ರಣಾಮಗಳನ್ನು ಸಲ್ಲಿಸಿ ಭಾಳ ಚಂದ ಕುತ್ಕೊಂಡು ಕೇಳಿಬಿಡ್ರಿ. ಅವ ಇವತ್ತು ನಾಳೆ ಒಂದಿನ ಮುಗೀತು, ಮತ್ ಮುಂದೆ 2026 ಯಾಕ್ರಿ? ಹೌದಲ್ರಿ? 2026 ಮತ್ತೆ ಅವಾಗ ಬಂದು ವಿಡಿಯೋ ಮಾಡ್ತಾರ ಅವರು. ನಾ ಹೇಳಕತ್ತೀನಲ್ಲ ದಾನದ ಬಗ್ಗೆ ರೀ. ಯಾರಿಗೆ ಯಾರಿಲ್ಲೋ ತಿಳುಕೋ ಕೊನೆ ತನಕ. ಯಾರು ಬರೋದಿಲ್ಲ ಕೊನೆ ತನಕ, ಯಾರು ಬರೋದಿಲ್ಲ. ನೀವು ಒಬ್ಬನೇ ಹೋಗ್ತಿ. ಇರೋದ್ರೊಳಗೆ ಒಂದೀಟ ಕೆಲಸಗಳನ್ನ ಮಾಡು, ಪುಣ್ಯದ ಕೆಲಸವನ್ನ ಮಾಡು. ವರ್ಷಕ್ಕೊಮ್ಮೆ ಗೌರಿ ಶಂಕರ ಜಾತ್ರೆ ನಡೆದದಂದ್ರ ಒಂದೀಟು ಭಗವಂತ ನಮಗೆ ಸಂಪತ್ತು ಕೊಟ್ಟಾನ, ಒಂದೀಟು ಕೊಟ್ಟು ಅನ್ನೋ ಪ್ರಯತ್ನ ಮಾಡೋಣ. ಅದೇ ನಿಜವಾಗಲು ಮನುಷ್ಯನ ಜೀವನ. ಕೊಡ್ಬೇಕಲ್ವಾ? ಕೊಡ್ಬೇಕಾದ್ರ ಮನಸ್ ಬೇಕಲ್ರಿ? ಕೊಡ್ಬೇಕಾದ್ರೂ ಮನಸ್ ಬೇಕ್ರಿ. ಹೌದಿಲ್ರಿ? ಕೊಡ ಅಂತ ನಾ ಹೇಳ್ತೀನಿ, ಕೊಡ್ಲಾರ್ದವ್ರಿಗೆ ಏನ್ ಮಾಡ್ಬೇಕು? ಏನ್ ಮನೆಗೆ ಹೋಗಿ ಕಸ್ಕೊಂಡು ಬರ್ಬೇಕಾ? ಹೌದಿಲ್ರಿ?
ಏನು ತಿಜ್ರಾಗ ಎಲ್ಲಿಟ್ಟಿರ್ತಾನೆ ಹೋಗಿ ಕೀಲಿ ಎಲ್ಲಿಟ್ಟಿರ್ತಾನೆ ನಾವೇ ನೋಡ್ಬೇಕು ತೊಗೊಂಡು ಬರ್ಬೇಕು ಅಟ್ಟೆ ಕೆಲಸ ಮತ್ತೇನದು. ಕೊಡ್ಲಾರ್ದ್ರಿಗೆ ಏನು ಮಾಡ್ಬೇಕ್ರಿ? ಕೊಡು 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 ಅಂದ್ರೆ ಅವ್ನಿಗೆ ಏನು ಕೊಡ್ತಾನೋ ಏನು ಬಿಡ್ತಾನ? ಕೊಡ್ಬೇಕನ್ನೋದು ಮನಸ್ಸು ಬೇಕಲ್ರಿ. ಮನುಷ್ಯ ಧಾರಾಳವಾಗಿ ತೆಗೆದು ಕೊಟ್ಟು ಬಿಡ್ಬೇಕಂತ್ರಿ ಯಾವುದೇ ಧರ್ಮ ಕಾರ್ಯದೊಳಗ. ಅದು ಹಿಂದು ಮುಂದೆ ನೋಡಬಾರ್ದಂತ್ರಿ. ಅವ ಕೊಟ್ಟದ್ದು ಅವನಿಗೆ ಕೊಡೋದಕ್ಕೆ ಯಾಕ್ರಿ? ವಿಚಾರ ಮಾಡೋದೇ ಬೇಡ, ಕೊಟ್ಟು ಬಿಡೋಣ, ಅವ್ ಕೊಟ್ರೆ 10 ಪಟ್ಟು ಕೊಡ್ತಾನಂತ ನಂಬಿಕೆ ಇಟ್ಟು ಕೊಡ್ಬೇಕಂತ. ಸುಮ್ಮನೆ ಹೇಳ್ತೀನಿ ಕೇಳ್ರಿ, ಅವ ಧಾರಾಳವಾಗಿ ಮನಸ್ಸು ಕೊಟ್ರೆ ಏನಾಗತ್ತೆ ಅಂತ ಹೇಳಕತ್ತೀನಿ. ನೀವು ವಿಚಾರ ಮಾಡೋದೇ ಬೇಡ್ರಿ. ಒಂದ್ಸಲ ಜಾತ್ರೆ ನಡೀತಂದ್ರೆ ಹೇಳೋದೇ ಬೇಡ ಯಾರು, ಸುಮ್ಮನೆ ತಂದು ಕೊಡೋದು, ಪರಿಸ್ಬಿಡೋದು ಹೆಸರು. ಇಷ್ಟು ಮಾಡಿ ನೋಡ್ರಿ ನಿಮಗೆ. ಒಬ್ಬ ಭಿಕ್ಷುಕ ದಾರಿ ಹಿಡಿದು ಹೊಂಟಿದ್ದರಿ. ಪಾಪ ಭಿಕ್ಷೆ ಬೇಡವ, ಭಿಕ್ಷೆ ಬೇಡವ, ದಾರಿ ಹಿಡಿದು ಹೊಂಟಿದ್ದ. ಹೋಗುವಾಗ ಅವ ಭಿಕ್ಷಕ್ ಪಾಪ ಏನೂ ತಿನ್ನಾಕಿಲ್ಲ, ಏನಿಲ್ರಿ, ಭಿಕ್ಷೆನೇ ಮಾಡಿದ್ರೆ ಅವ್ನಿಗೆ ಬದುಕ್ರಿ. ಭಿಕ್ಷೆ ಬೇಡ್ಕೊಂತ ಹೊಂಟಿದ್ದ. ಹೋಗೋ ಸಂದರ್ಭದೊಳಗ ಮ್ಯಾಲ ಆಕಾಶದಿಂದ್ರಿ ಒಂದು ಚಿನ್ನದ ರಥ, ಬಂಗಾರದ ರಥ ಕೆಳಗೆ ಇಳಿಯಕತ್ತಿತ್ತು ಅಂತ ನೋಡ್ರಿ. ಬಂಗಾರದ ರಥ ರೀ. ರಥ ಅಂದ್ರೆ ತಿಳಿತಿದ್ದಿಲ್ಲ, ಈ ಟಾಂಗ ಅಂತೀರಿ, ಕುದುರೆ ಅಂತೀರಿ, ಆ ಥರ ಒಂಥರ ಅಂಬಾರಿ ರಥ. ಅದು ರಥ ಬಂಗಾರದ ರಥವಾಗಿತ್ತು. ಆಕಾಶದಿಂದ ಕೆಳಗಿಳಿಯಕತ್ತಿತ್ತು. ಸ್ವಲ್ಪ ಮ್ಯಾಲ ನೋಡಿದವ. ಮ್ಯಾಲ ನೋಡಿದ್ರೊಳಗೆ ಅದ್ರೊಳಗೆ ಯಾರಿದ್ರು ಅಂದ್ರೆ ದೇವತೆ ಇದ್ರಂತ ನೋಡ್ರಿ, ಆದಿಶಕ್ತಿ ದೇವತೆ. ಆ ದೇವತೆ ಅದ್ರೊಳಗೆ ಕುಂತಿದ್ದಳಂತ. ಅದು ಹಿಂಗ್ ಬಂದು ರಥ ಕೆಳಗಿಳಿತು. ಆ ಭಿಕ್ಷಕನ ಹತ್ರ ಆ ದೇವತೆ ನಡ್ಕೊಂತ ಬರಾಕತ್ತಳು. ಆ ಭಿಕ್ಷಕ್ ನೋಡ್ದ, ಅನ್ಕೊಂಡ ಮ್ಯಾಲ ಆಕಾಶದಿಂದ ಬಂಗಾರದ ರಥ ಕೆಳಗಿಳ್ದದ, ಅದ್ರಾಗ್ಲಿಂದ ಒಬ್ಬ ದೇವತೆ ಬರಾಕತ್ತಾಳಂದ್ರ ಇವತ್ತಿಗೆ ನಾನು ಭಿಕ್ಷಕ ವೃತ್ತಿ ತಪ್ಪಿತು ಅಂದವ. ಯಾಕಂದ್ರೆ ದೇವತೆನೇ ಕೆಳಗಿಳ್ದು ಬಂದಾಳ ಅಂದ್ರೆ ನನಗೆ ಏನಾರು ಒಂದೀಟು ಕೊಡ್ತಾಳ, ಒಂದೀಟು ಆರಾಮ ಬದುಕಬಹುದು ಅಂತ ಅನ್ಕೊಂಡಿದ್ದ. ಇಷ್ಟ ಅನ್ನೋದ್ರಾಗ್ರಿ ಆ ದೇವತೆ ಅವನ ಹತ್ರ ಬಂದು ಏನು ಮಾಡಿದ ಅಂದ್ರೆ ಕೈ ಒಡ್ಡಿ ಅವನಿಗೆ ಭಿಕ್ಷೆ ಬೇಡಿದಲ್ರಕಿ. ಅವನ ಹತ್ರನೇ ಭಿಕ್ಷೆ ಬೇಡಿಬಿಟ್ಲು. ಅವ ಅಂದ, ಅಯ್ಯಲ್ಲ ಇವನ ನನಗ ಬಂದು ಒಂದಿಟ್ಟು ಏನಾದ್ರು ಕೊಟ್ಟು ಹೋಗ್ಕಳಂದ್ರೆ ಈಕೆ ನನ್ನ ಹತ್ರ ಭಿಕ್ಷೆ ಬೇಡಕತ್ತಳ, ಈಕೆ ನನಕ್ಕಿಂತ ದೊಡ್ಡ ಭಿಕ್ಷಕಳು ಅಂದಳವ. ನನಕ್ಕಿಂತ ದೊಡ್ಡ ಭಿಕ್ಷಕಳಿದ್ದಂಗೆ ಕಾಣ್ತಾಳೆ ಈಕಿ. ಇಷ್ಟ ಅನ್ನೋದ್ರಾಗ ಆಕಿ ಭಿಕ್ಷೆ ಬೇಡಕತ್ತಾಳ ಅಂದ ಮೇಲೆ ಮತ್ತೆ ಕೊಡ್ಬೇಕಲ್ರಿ. ಅವ ವಿಚಾರ ಮಾಡಿ ಅವನ ಕೈಯಾಗ ಒಂದು ಜೋಳಿಗಿತ್ತವ. ಜೋಳಿಗೆ ಒಳಗೆ ಕೈ ಹಾಕಿದ. ಕೈ ಹಾಕಿ ಏನು ಮಾಡಿದ, ಆಕಿ ಒಂದು ಭಿಕ್ಷೆ ದಾನ ಮಾಡಿದ್ರಿ. ಏನು ಮಾಡಿದ್ದಂದ್ರೆ ಅವನ ಜೋಳಿಗ್ಯಾಗ್ರಿ ಜ್ವಾಳದ ಕಾಳಿದ್ದು ಅಂತ ನೋಡ್ರಿ. ಜೋಳದ ಕಾಳಿದ್ದು ಅಂತ ಅದ್ರಾಗ ಒಂದೇ ಒಂದು ಕಾಳನ್ನ ಆಕಿನ ಭಿಕ್ಷಕ್ಕೆ ಹಾಕಿದ್ನಂತ ಒಡ್ಯಾಗ್ರಿ. ಆ ಒಂದೇ ಒಂದು ಕಾಳನ್ನ ತಗೊಂಡಿಗೆ ಸಖಿ ರಥದೊಳಗ ಕುಂತ ಹೋಗಿಬಿಟ್ಟಿಲ್ರಿ ದೇವತೆ. ಯಾವಾಗ ಹೋದ ಮೇಲೆ ಇವ ಅನ್ಕೊಂಡ, ಈನ ಮತ್ತೆ ನಂದು ಭಿಕ್ಷಕ ಕಾಯಕ ಮಾಡಬೇಕಂತೇಳಿ ಅನ್ಕೊಂತ ಮನೆಗೆ ಬಂದ. ಮನೆಗೆ ಬಂದು ಜೋಳಿಗೆ ಒಳಗಿರುವಂತ ಆ ಜೋಳಿಗೆನ ಬಿಚ್ಚಿದ. ಉಳಿದಿರುವಂತ ಜೋಳೆಗಳನ್ನ ತೆಗಿವಾಗ ಅವನಿಗೆ ಒಂದೇ ಒಂದು ಬಂಗಾರದ ಜೋಳದ ಕಾಳು ಸಿಕ್ಕಿತ್ತಂತ ನೋಡ್ರಿ. ಅದ್ರೊಳಗೆ ಒಂದೇ ಒಂದು ಜೋಳದ ಕಾಳು ಸಿಕ್ಕಿತ್ರ ಅವನಿಗೆ ಚಿನ್ನದ ಕಾಳು, ಅದು ಬಂಗಾರದ ಕಾಳು. ಅವ ಅನ್ಕೊಂಡ, ನಾ ಎಂತ ಮೂರ್ಖ ಮಾಡಿದ್ನೋ ಮರ, ಮೂರ್ಖತನ ಮಾಡಿದೆ. ಅಲ್ಲ, ಕೊಡೋದು ಕೊಟ್ಟಿನಿ, ಒಂದೇ ಕಾಳು ಕೊಟ್ಟಿನಿ, ಒಂದೀಟು ಬಗಸಿಲಿಂದ ಹಾಕಿಬಿಟ್ರೆ ಬಗಸಿ ಒಳಗಿರುವಂತ ಜ್ವಾಳೆಲ್ಲ ಬಂಗಾರ ಹಾಕಿದ್ವಲ್ಲ, ಬಂಗಾರದ ಜ್ವಾಳ ಆಗಿಬಿಡ್ತಿದ್ವು. ಆರಾಮಿನ ಮುಂದೆ ಭಿಕ್ಷೆ ಬೇಡ ಅಂತ ಇರ್ತಿದ್ದಿಲ್ಲ, ಜೀವನ ಪರ್ಯಂತರವಾಗಿ ಕುಂತು ತಿಂತಿದ್ದ ಅಂತ ವಿಚಾರ ಮಾಡ್ತಾನಂದ್ರ ಅವ ಧಾರಾಳವಾಗಿ ಕೊಟ್ಟಿದ್ರ ಅದು ಧಾರಾಳವಾಗಿ ಬರ್ತಿತ್ತು. ಯಾಕ್ರಿ? ಮನಸ್ಸು ಒಂದೀಟು ಏನೋ ವಿಚಾರ ಮಾಡ್ಕೊಂಡು ಕೊಟ್ಟವ, ಧಾರಾಳವಾಗಿ ಮನಸ್ಪೂರ್ವಕವಾಗಿ ಕೊಡ್ಲಿಲ್ಲ. ಹಂಗ ನಾವು ಜಗತ್ತಿನೊಳಗೆ ಗೌರಿಶಂಕರ ಜಾತ್ರೆ ಒಳಗೆ ಒಂದೀಟು ಧಾರಾಳವಾಗಿ ಕೊಟ್ಟಿವಂದ್ರ ಆ ಗೌರಿಶಂಕರ ವರ್ಷ ತುಂಬೋದ್ರೊಳಗಾಗಿ ನಮ್ಮ ಮನೆಯೊಳಗೆ ಹೆಂಗ ಬಂದು ಸಂಪತ್ತು ಸುರುತ್ತಾನ ಅದು ಗೊತ್ತೇ ಇಲ್ಲ.